ಲೇ ವಿಧಿ ವಿರಾಟವೇ, ಈಗಲಾದ್ರೂ ತೃಪ್ತಿ ಆಯ್ತೇ ನಿನ್ನ ಮನಕ್ಕೆ? ಇದ್ದೊಬ್ಬ ಮಗನಿಂದ ಈ ಬಡವನ ಜೀವನ ಉದ್ಧಾರವಾಗುತ್ತದೆ ಎಂದು ಹೇಳಿದ ನೀನು ಇಂದು ನಡು ನೀರಿನಲ್ಲೇ ಕೈ ಬಿಟ್ಟಿಯಾ ತಂದೆ? ಮಗು ಕುಬೇರ, ನಿನ್ನ ಮುಖವನ್ನೆತ್ತಿ ಇನ್ನೂ ನೋಡಬೇಕೇನಪ್ಪ ಈ ಪಾಪಿ? ಒಂದೇ ಸವನೆ ತಿರುಗುತ್ತಿದೆ ಕಾಲಚಕ್ರ, ತಿರುತಿರುಗಿ ಅದರ ಸೆಳೆತಕ್ಕೆ ಸಿಲುಕಿ ಇಂದು ನೆರಳ ನೆತ್ತರ ಮಾಂಸ ಹೀರಿ ತೂಗುತ್ತಿದೆ ದೈತ್ಯ. ಈಗ ಎಲ್ಲಿಗೆ ಹೋಗದಮ್ಮ, ಏನು ಮಾಡುವುದು? ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕೆಂಬುದೇ ನನಗೆ ತಿಳಿದಾಗಿದೆಯಪ್ಪ. ನನಗೆ ಅಣ್ಣನನ್ನು ನೆನೆಸಿಕೊಂಡ್ರೆ ಕಣ್ಣೀರಿನ ಸಾಪದ ಕತ್ತಲೆಯಲ್ಲಿ ಯಾವ ದಾರಿನೂ ಕಾಣದಂತಾಗಿದೆ. ಆದ್ರೆ ಏನ್ ಮಾಡುದು? ಎಲ್ಲಾದ್ರೂ ಕೂಲಿ ನಾಲಿ ಮಾಡಿ ಆದ್ರೂ ಈ ಹಾಳು ಹೊಟ್ಟೆಯನ್ನು ತುಂಬಿಸಿಕೊಳ್ಳಲೇಬೇಕಲ್ಲ. ಮಗಳೇ ಸವಿತಾ, ಈ ಕಡು ಪಾಪಿ ಬಡ ಮುದುಕನನ್ನು ಯಾರು ಕೂಲಿ ಕೆಲಸಕ್ಕೆ ಕರೆಯುತ್ತಾರಮ್ಮ ಈ ಊರಿನಲ್ಲಿ? ತನ್ನ ಮನೆಯ ವರ್ಷಲ ದಾಟಿ ಮತ್ತವರ ವರ್ಷಲನ್ನು ತೋರಿಸಿದ ನಿನ್ನನ್ನು ಅದು ಹೇಗೆ ಕೂಲಿ ಕೆಲಸಕ್ಕೆ ಕಳಿಸಿಕೊಡಲಮ್ಮ ನಾನು? ಮುದ್ದಾದ ಸೇರಿದ ನನ್ನ ತಂಗಿ ಬಾಡಿದ ಹೂವಾದಿತೆ ಎಂದು ಹೇಳಿದ ನಿನ್ನನ್ನ ಇಂದು ಯಾರೋ ಮಾಡಿದ ಕೆಲಸಕ್ಕೆ ನಿನ್ನನ್ನು ಅಡವಿ ಸೇರುವಂತೆ ಮಾಡಿದನಮ್ಮ, ಅರಿವಿ ಸೇರುವಂತೆ ಮಾಡಿದೆ. ನಿನ್ನ ಬಗ್ಗೆ ಏನೆಂದು ಮಗು ಕುಬೇರ, ನಿನ್ನ ಬಗ್ಗೆ ಏನೆಂದು ನೆನಪಿಸಿಕೊಂಡು ನಮ್ಮ ಹಸುವನ್ನು ನೀಗಿಸಿಕೊಳ್ಳಲಪ್ಪ. ನಮ್ಮನ್ನು ರಕ್ಷಿಸೋರು ಯಾರಪ್ಪ? ನಮ್ಮನ್ನು ರಕ್ಷಿಸೋರು ಯಾರು? ಹಸುವಿನಿಂದ ಸರಿಗರೆದು ಮತ್ತಷ್ಟು ತಾಪ ಮಾಡ್ಕೊಳ್ಬಿಡಪ್ಪ. ವಯಸ್ಸಾದ ನಿನ್ನ ಶರೀರಕ್ಕೆ ಎಲ್ಲಾದರೂ ತೆರೆದುಂಡು ತಂದು ನಿನಗೆ ಸಂರಕ್ಷಣೆ ಮಾಡುತ್ತೇನೆ. ಮೊದಲು ಈ ಊರನ್ನು ಬಿಟ್ಟು ಬಹುದೂರವಾಗಿ ಹೋಗೋಣ. ಅಣ್ಣ ಬಿಡುಗಡೆ ಆಗಿ ಬರುವವರೆಗೂ ನಡೆಯಪ್ಪ. ಮಗಳೇ ಸವಿತಾ, ತಾಯಿ ಇಲ್ಲದ ನೀನು ತಂದೆಯ ಅಣ್ಣನ ಪೋಷಣದಲ್ಲಿ ಬೆಳೆದು ದೊಡ್ಡವಳದ ನಿನ್ನನ್ನು ಅದು ಹೇಗೆ ಕೂಲಿ ಕೆಲಸಕ್ಕೆ ಕಳಿಸಿಕೊಡಲಮ್ಮ? ವಯಸ್ಸಿಗೆ ಬಂದ ಮಗಳನ್ನು ಮದುವೆ ಮಾಡದೆ ಇವನೆಂತ ಕೋರಿ ರಾಕ್ಷಸನೆಂದು ಜನರಿಂದ ನುಡಿದುಕೊಳ್ಳಲಿ? ಬೇಡಮ್ಮ ಬೇಡ, ನೀನು ದುಡಿಯೋದೇ ಬೇಡ. ನಾನೇ ಎಲ್ಲಾದರೂ ದುಡಿ ತಂದು ಹಸುವನ್ನು ನೀಗಿಸುತ್ತೇನಮ್ಮ. ನುಡಿಯಮ್ಮ. ಅಪ್ಪ, ಎಲ್ಲಿ ಮದುವೆಯಪ್ಪ? ಹೀಗೇಕೆ ನೀನು ನನ್ನ ಮದುವೆಯ ಬಗ್ಗೆ ಕೊರಗಿ ಸಣ್ಣಾಗುತ್ತಿರುವೆ? ನನಗೆ ಮಾಂಗಲ್ಯ ಭಾಗ್ಯವೇ ಇಲ್ಲ. ಆ ಜನ್ಮ ಪರ್ಯಂತರ ಬ್ರಹ್ಮಚಾರಿಣಿಯಾಗಿ ಜೀವನ ಸಾಗಿಸುತ್ತೇನೆ. ಮೊದಲು ಅಣ್ಣ ಬರುವವರೆಗೂ ಈ ಊರನ್ನು ಬಿಟ್ಟು ಬಹುದೂರವಾಗಿ ಹೋಗೋಣ. ಬೇಡಮ್ಮ ಬೇಡ, ಮಗನನ್ನು ಜೈಲಿಗೆ ಕಳಿಸಿ ಮನೆಯನ್ನು ಮಾರಿ ಈ ವಯಸ್ಸಿಗೆ ಬಂದ ಮಗಳನ್ನು ಕಟ್ಟಿಕೊಂಡು ಎಲ್ಲಿ ಬೀದಿ ಪಾಲಾಗಿದ್ದಾನೆ ಅನ್ಸ್ಕೊಂಡು ಬೇಡ. ಸವಿತಾ, ನೋಡಲಿ ದೂರದಲ್ಲಿ ಕಾಣುತ್ತಿದೆಯಲ್ಲಮ್ಮ ಹುಂಚಿನ ಮರ, ಅದರ ತಳಗಡೆ ಒಂದು ಗುಡಿಸಲನ್ನು ಹಾಕಿಕೊಂಡು ಜೀವನ ಸಾಗಿಸೋಣ. ನಡಿಯಮ್ಮ, ಹೋಗೋಣ. ಹಾಗಾದ್ರೆ ಬೇಗ ಬಾರಪ್ಪ, ನನಗೂ ಯಾಕೋ ತುಂಬಾ ಭಯವಾಗ್ತದೆ. ಬೇಗ ಹೋಗೋಣ, ನಡಿಯಮ್ಮ, ಹೋಗೋಣ. ಬರದೆ ಬಾರಿ ಸದಿರೋ
ಗುರುಲಿಂಗ ಸಿದ್ಧ ಗುರುಲಿಂಗ ಸಿದ್ಧ ಜೈ ಅಗಡ ಬಂ 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 ಬಂ. ಯಪ್ಪ ಗುರುವೇ, ಎದ್ದೇಳು ಭಕ್ತ, ಆ ದೇವ ನಿನಗೆ ಒಳ್ಳೇದು ಮಾಡಲಿ. ನೀವು ಯಾವ ಮಟ್ಟದ ಗುರುಗಳ್ರಪ್ಪ, ಇಟ್ಟು ಚಂದ ವರ ಕೊಡ್ತೀರಿ? ನಾವು ಕಪ್ಪತ್ತ ಗುಡ್ಡದಲ್ಲಿ 20 ವರ್ಷ ತಪಸ್ಸು ಮಾಡಿ ಒಪ್ಪತ್ತಿನ ಊಟ ಮಾಡಿ ನಿಪ್ಪತ್ತಿಗೆ ಮಠದ ಸ್ವಾಮಿಗಳು ಅಂತಾರೆ ನಮಗೆ. ಅಂತ ಕಪಟ ಗುಡ್ದಾಗ ಕುಂತು ಒಪ್ಪತ್ತಿನ ಊಟ ಮಾಡಿ 20 ವರ್ಷ ತಪಸ್ಸಗೈದು ಮ್ಯಾಗ ಬ್ಯಾಸಗಿ ಬಿಸಿಲ, ತೆಳಗ ನೆಗ್ಗಿನ ಮುಳ್ಳ, ಸುತುವಾರಿಗೆ ಕಂಟಿ ಅಂತ ಕಂಟ್ಯಾಗ ಕುಂತ ವರ ತಂದೆಯೋ ಯಪ್ಪ. ನಿಮ್ಮನ್ನ ಕಂಡ ನಾನೇ ಪುಣ್ಯವಂತ. ನನ್ನ ತ್ರಾಸ ಪರಿಹಾರ ಮಾಡಾಕ ಸಾಕ್ಷಾತ್ ಶಿವನ ದರಿಗಿಳಿದು ಬಂದಂತಾಯ್ತ. ಭಕ್ತ, ದಿನವೂ ನಿನ್ನ ಮರುಗವನ್ನು ನೋಡಿ ನೋಡಿ ನನಗೆ ಸಾಕಾಗಿ ಹೋಯಿತು. ಅದಕ್ಕೆ ದರಿಗಿಳಿದು ಬಂದು ನಿನ್ನ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ನಾನು ಇಲ್ಲಿಗೆ ಬಂದಿರುವೆ ಭಕ್ತ. ನಿನ್ನ ಹೆಸರೇನು ಭಕ್ತ? ನನ್ನ ಹೆಸರು ಶ್ರೀಕಾಂತ್, ನಮ್ಮ ಅಪ್ಪನ ಹೆಸರು ನಾರುಕಾಂತ್, ನಮ್ಮ ಅಡ್ಡ ಹೆಸರು ಹೊಯ್ಕೊಂತು. ಅದಕ್ಕೆ ಹೇಳುವೆ ನಿಮಗೆ ಒಂದು ಹುಡುಗಿ ಬೇಕಂತ. ಅದಕ್ಕೆ ಹೊಯ್ಕೊಂತ ಹೊಂಟ್ರಿ ನಿಮ್ಮವ್ರು ನೀವು. ಇದು ಪರಿಹಾರವಾಗಿ ನನ್ನ ಕೈವಶವಾಗುವುದು ಹೇಗೆ ಗುರುವೇ? ಆಯ್ತು. ಹಾಗಾದ್ರೆ ಆ ಮುತ್ತುಗಾರ ಬಸ್ಸು ನಿಮ್ಮ ಹುಡುಗಿಯನ್ನು ಬೆನ್ನು ಹಚ್ಚಿಕೊಂಡು ಓಡುತ್ತಿದ್ದಾನೆ, ನಿಜ ತಾನೆ? ಸತ್ಯವಾಗಿ ತಿರುಗ್ತಾನೆಪ್ಪ, ಸತ್ಯವಾಗಿ ತಿರುಗ್ತಾನ. ಅದನ್ನು ನೋಡಿ ಹಿಡಿಯಾಕ ಹೋದ್ರ 2 ಮಂದಿ ಕತ್ತಿಗತ್ತೆ ಕೂಡಿ ನನ್ನ ಬಡಿಯಾಕ ಬರ್ತಾರ. ಅಂತೂ ಈ ಬಾವಾಗ ಸಿಕ್ಕಂಗ ರೊಕ್ಕ ಖರ್ಚಾಗತ್ತಂತ ಹೇಳಿ ಕತ್ತಿ ಬಟ್ಲ ತಗೊಂಡು ಬೆನ್ನು ಹತ್ತಿ ನುಣ್ಣಂಗೆ ಬೋಳಿಸಿ ಕೈ ಕೊಟ್ರಾಯ್ತ. ಯಾಕೆ ಸುಮ್ಮನೆ ನಿಂತು ಬಿಟ್ರಲ್ಲ ಗುರುಗಳೇ? ಅವ್ರ ಹೆಸರು ಕೇಳ್ಯಾನ ಹೆದರಿ ಬಿಟ್ರೋ ಏನ ಅಂಜಿರೋ? ಏ ಭಕ್ತ, ನಾನು ನಿನ್ನಂಗ ಪೊಕ್ಕಳು ಹೆಣ್ಣಲ್ಲ. ನಾನು ವರ ಪಡೆದು ಬಂದಿರುವ ಶಿವನ ಅವತಾರದ ಪುರುಷರು. ಹೋಗ್ಲಿ, ನಾನು ನಿನಗೆ ಆ ಹುಡುಗಿಯನ್ನು ತರಿಸಿ ಕೊಡುತ್ತೇನೆ. ಆದ್ರೆ ಸ್ವಲ್ಪ ಹಣ ಖರ್ಚಾಗುತ್ತೆ. ರೊಕ್ಕದ ಬಗ್ಗೆ ಚಿಂತೆ ಮಾಡಬೇಡ್ರಿ, ಒಂದು ತಿಂಗಳ ಪಗಾರ ಹೋಗ್ಲಿ, 6 ತಿಂಗಳದ ಹೋಗ್ಲಿ, 1 ವರ್ಷದ ಹೋಗ್ಲಿ, ಅಷ್ಟ ಯಾಕ್ರಿ? ಹೊಳಿ ಕಡೆದು ನಂದು 1 ಎಕರೆ ಹೊಲ ಹೋಗ್ಲಿ, ಮಡ್ಡಿ ಕಡೆದು 1 ಮನೆ ಹೋಗ್ಲಿ. ಖರೆ ಆಯ್ಕೆ ಮಾತಾ ಎಷ್ಟಾದ್ರೆ ಸಾಕ್ರಿ, ಸಾಕ. ಹೌದಾ ಮಗನಿ? ಹಾಗಾದ್ರೆ ಈಗ 100 ರೂಪಾಯಿ ತೆಗೆದು ಹೊರಗೆ ಕೊಡು ಭಕ್ತ. 100 ರೂಪಾಯಿ ಕೇಳಿದ್ದು ಭಕ್ತ, 10 ರೂಪಾಯಿ ಇಲ್ಲ 100 ರೂಪಾಯಿ ಕೇಳಿದ್ದು. ಓಹೋ, ಅಂದ್ರೆ ನಿಮ್ಮ ಮಾತಿನಂತ ಕೆಲಸ ಆದ್ಮೇಲೆ ಕೊಡ್ತೀರಿ ಅಂದಂಗಾಯ್ತು. ಆಯ್ತು ಭಕ್ತ, ನಿನಗೆ ಅನುಮಾನವಿದ್ದರೆ ನಿನ್ನ ಕೆಲಸ ಆದ್ಮೇಲೆ ನನಗೆ ರೊಕ್ಕ ತಂದು ಕೊಡ್ತೀನಿ ಅಂತ ವಚನ ಕೊಡು ಭಕ್ತ. ನಿಮ್ಮ ಪಾದ ಮುಟ್ಟಿ ನಮ್ಮ ಅಪ್ಪ ನಾನೇ ಮಾಡಿ ಹೇಳ್ತೀನಿ ರೀ, ನಮ್ಮ ಅವ್ವಂದೊಂದು ಬಂಗಾರ ಸರ ಐತ್ರಿ, ಅದನ್ನ ಇಲ್ಲೇ ನಮ್ಮ ಊರಾಗ ಹುಪ್ರಿ ಪತ್ತಾರ ಕಡೆ ಮಾರಿ ನಿಮಗೆ 1000 ರೂಪಾಯಿ ತಂದು ಕೊಡ್ತೇನೆ ರೀ, 1000 ರೂಪಾಯಿ ತಂದು ಕೊಡ್ತೇನೆ. ಅದು ಅಷ್ಟೇ ಯಾಕ? ನನ್ನ ಮ್ಯಾಗ ವಿಶ್ವಾಸ ಇಲ್ಲ ಅಂದ್ರ ನಮ್ಮ ಊರಾಗ ದನಗಳು ಬಸೋಂದ 5 ಎಕರೆ ಹೊಲ ಐತ್ರಿ, 5 ಎಕರೆ ಹೊಲ ಐತೆ, ಅದನ್ನ ನಿಮ್ಮ ಹೆಸರು ಮ್ಯಾಗ ಬರೆದು ಕೊಡಾಕಸ್ತೇನೆ ರೀ, ಬಸ್ ಕೊಡಾಕಸ್ತೇನ. ಓಹೋ, ಆಯ್ತು ಭಕ್ತ, ಹಾಗಿದ್ರೆ ನೀ ಹೇಳಿದಂತೆ ಆಗಲಿ. ಭಕ್ತ, ಈ ಬೇರನ್ನು ಹಿಡಿದುಕೊಂಡು ಕಣ್ಣು ಮುಚ್ಚಿ ತಪಸ್ಸನ್ನು ಮಾಡು. ಎಲ್ಲಿ ಇದ್ರು ಆ ಹುಡುಗಿ ಆ ಮುತ್ತುಗಾರ ಬಸವನ್ನು ಬಿಟ್ಟು ನಿನ್ನ ಹತ್ರ ಬಂದು ನಿನ್ನ ತಪ್ಪಿಕೊಂಡು ಲುಚ್ಚು ಮುತ್ತು ಕೊಡುತ್ತಾಳೆ ಭಕ್ತ, ಮುತ್ತು ಕೊಡುತ್ತಾಳೆ. ಹಾಗೆ ನಾನು ಮಾಡುತ್ತೇನೆ. ಅಲ್ಲಿವರೆಗೂ ನೀ ನನಗೇನು ಕೊಡಬೇಡ. ಅದೆಲ್ಲ ಆದ್ಮೇಲೆ ತಾನೇ ನೀನು ನನಗೆ ಕೊಡಬೇಕು, ತನ್ನು ಕೊಡಲೇಬೇಕು. ಮತ್ತ ಹೋಗಿ ಬಾ ಭಕ್ತ. ಯಪ್ಪ ಗುರುಗಳೇ, ನಿಮ್ಮನ್ನ ಎಷ್ಟು ಕಾಲಿಗೆ ಬಿದ್ದು ನೆನೆದುಕೊಂಡರು ಕಡಿಮೆನೆ. ನನ್ನ ಆಸೆ ಈಡೇರಿಸ ಆ ಬಂಗಾರದ ಗೊಂಬೆಯನ್ನು ನಮ್ಮಂತೆ ಮಾಡಿರಲ್ಲ, ನೀವೇ ನನ್ನ ಗುರುಗಳು. ತಪ್ಪದೆ ತೆಗೆದುಕೊಂಡು ಬರ್ತೇನೆ ನಮ್ಮ ಅವ್ವಂದು ಬಂಗಾರದ ಸರ. ಆಗಲಿ ಭಕ್ತ, ನಾನು ಅಲ್ಲಿವರೆಗೆ ಕಾಯ್ತಾ ಇರ್ತೇನೆ ಭಕ್ತ. ಹಾಗಾದ್ರೆ ನೀನು ಹೋಗಿ ಬರಬಹುದು ಭಕ್ತ. ಅಲ್ಲ, ಇವನು
ಹಾಡ್ಬೇಕಂತಾನಲ್ಲ ಇವನು ಸಾಕಾಗಿ ಹೋಗೋತ ಇವನು. ಅಲ್ಲ ಇವನು ಕತ್ಲಿ ಬಟ್ಲ ತೊಗೊಂಡು ಸಣ್ಣಂಗೆ ಕತ್ತಿ ಹಿಡ್ಕೊಂಡು ಬೋಳಿಸ್ಬೇಕಂತ ನಾನು ಪ್ಲ್ಯಾನ್ ಮಾಡಿದ್ರೆ ಇವು ಹಿಂಗೆ ಮಾಡಕತ್ತಾನಲ್ಲ. ಇರಲಿ ಇನ್ನೂ ಬಂದಂಗೆ ನೋಡಿದ್ರೆ ಆಯ್ತು. ಅಬ್ಬಬ್ಬ ಈ ಕಡೆ ಬರಕತ್ತಾನ ನಮ್ಮ ಮುತ್ತಕಾರ ಬಸ್ಸು. ಅವಾಗೊಂದು ಸ್ವಲ್ಪ ಆಟ ಆಡ್ಸಿ ಮಜಾ ಮಾಡಿ ಕೈ ಬಿಡೋಣಂತ. ಕಡೆ ಬಮ್ 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 ಬಮ್. ಅಲಲಲಲಲ ನಿಮ್ಮ ಬಾಂಬ ಎಷ್ಟು ಉದ್ದ ಐತ್ರಿ, ಸ್ವಲ್ಪ ಒತ್ಕೊಂಡ ಗಿಡ್ಡ ಮಾಡ್ಕೊಡಿ ಅಲ್ರಿ. ಅಂದಂಗ ನೀವು ಯಾವ ಮಟ್ಟದ ಗುರುಗಳ್ರಿ ಸ್ವಾಮಿಗಳ? ಏ ಮುಚ್ಚ ಬಾಯಿ. ಹೀಗೆಲ್ಲ ಮಾತನಾಡಿದ್ರಿ ಶಾಪ ಕೊಟ್ಟು ಬಿಟ್ಟೇನ ಮಗನೇ, ಸುಟ್ಟುಕೊಂಡು ಸತ್ತು ಹೋಗುತ್ತೀಯ. ಸ್ವಲ್ಪ ವಿಚಾರ ಮಾಡಿ ಮಾತನಾಡು. ಅಲ್ರಿ ನಾವೆಲ್ಲ ವಿಚಾರ ಮಾಡಿ ಮಾತಾಡಕತ್ತೇವೆ, ಆದ್ರೆ ಮಾತಾಡು ಮಾತ ಸ್ವಲ್ಪ 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 ಫರಕ್ ಆಗ್ತಾವು ಮಾತ. ಅಂದಂಗ ನಿಮ್ಮ ಮಠದ ಏನು ಹೆಸರು ಇಟ್ಟೇರಿ ಗುರುಗಳ? ನಿಪ್ಪಟ್ಟಿಗೆ ಮಠದ ಮಹಾಸ್ವಾಮಿಗಳು ನಾವೇ. ನಾವು ಧರೆಗಿಳಿದು ಬಂದ ಶಿವನೇ ನಾವು. ಅಂದ್ರೆ ನೀವು ನಾವೇ ಧರೆಗಿಳಿದು ಬಂದು ತಪ್ಪತ್ತು ಗುಡಿನಲ್ಲಿ 20 ವರ್ಷ ತಪಸ್ಸು ಮಾಡಿ ನಿಮ್ಮನ್ನು ಕಷ್ಟವನ್ನು ಪರಿಹಾರ ಮಾಡಲು ಬಂದಂಥ ಸ್ವಾಮಿಗಳು ನಾವು. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಮುತ್ತಲು ಕೊಡೆ ಬೀರಿಸಿದ್ದ ಇಂಥ ಗುರುಗಳ ಭೇಟಿಯಾದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಕಾಣ್ತಿದ್ದೆ. ಹಾ ಪುಣ್ಯ ಅಂತ ಕಾಣಿಸುತ್ತೆ. ಆದರೆ ಏನು ಮಾಡುವುದು? ನಿನಗೇನು ಬೇಕು ಕೇಳು ಭಕ್ತ, ನಾನು ಕೊಡಲು ತಯಾರಾಗಿ ಇಲ್ಲಿಗೆ ಬಂದಿರುವೆ. ನಿನ್ನ ಕೊರಗವನ್ನು ಕೇಳಿ ನನಗೆ ಸಾಕಾಗಿ ಹೋಯಿತು. ನಿನಗೇನು ಕೇಳುವರ ನಾನು ಕೊಡುತ್ತೇನೆ. ಅಲ್ರಿ ಈ ಮಾನವರಿಗೂ ಕೂಡ ಈ ದೇವರಲ್ಲಿ ಏನಾದರೆ ಕೊಡುತ್ತೀರಿ ಅಂತ ತಿಳಿದ ನನ್ನ ಸುಸುಗೆ ಏನರೇ ಸಂಶಯ ಬತ್ತಂದ್ರ ಅವಳಿಗೆ ನಿನ್ನಂತ ಕಾದಿ ಹಾಕಿದ ಮಂದಿನ ನೋಡಿ ನನಗೆ ಸಂಶಯ ಬರ್ತೈತೆ ಅವಳಿಗೆ. ಓಹೋ ಅವಳಿಗೆ ಎಷ್ಟೊಂದು ಹೆದರ್ಕೊಳ್ಳಿವೆಯಾ ನೀನು? ಅವಳೇನು ಹೆದರಾಕೇನು ಹುಲಿನೂ ಅಲ್ಲ ಏನು ಕರಡಿನೂ ಅಲ್ಲ. ಆದ್ರೆ ಅವಳಿಗೆ ನಾನು ಮದುವೆ ಆಗುತ್ತೇನಂತ ಮಾತು ಕೊಟ್ಟೇನೆ. ಅಂದಾಗ ಅದಕ್ಕೆ ನಿನ್ನಂತ ಕಾದಿ ಹಾಕಿದ ಮಂದಿನ ನೋಡ್ರ ಆಕಿಗೆ ಸಿಟ್ಟು ಬರ್ತೈತೆ. ಹೌದೇನೋ ನನ್ನ ಭೂಪ. ಹಾ ನೋಡ್ಲೆ ಅವನು ನಿನ್ನಂತ ಗಂಡನ ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕ. ಅದಕ್ಕೆ ನಾನು ವೇಷ ಬದಲಾಯಿಸ್ಕೊಂಡ ನಿನ್ನ ಮದುವೆ ಆಗ್ಬೇಕಂತ ಬಂದಿನೋ ನನ್ನ ರಾಜ್ಯ. ಏನು ಸುಸು ಕಾವಿ ಹಾಕಿದಾಗ ಏನು ಬ್ಯಾರೇನ ಕಾಣ್ತಿದ್ಯಲ್ಲ. ಅಲ್ಲ ಈ ಸ್ವಾಮಿಗಳ ವೇಷ ಹಾಕೊಂಡ ನನ್ನ ಮಳ ಮಾಡಿಬಿಟ್ಟಲ್ಲ ಸುಸು. ಏನಿದು ನಿನ್ನ ವೇಷ? ಮತ್ತೆ ಇನ್ನೇನು ಮಾಡಂದೇವ್ ಮಾರೆ, ಅವನು ಮದುವೆ ಅಂತ ಓಡಾಡಕತ್ತೀವಿ. ಯಾರು ಮದುವೆನ ಆಗುವಲ್ರಿ. ವೇಷ ಹಾಕೊಂಡು ಬಂದು ಆಟ ಆಡ್ಸಿದ್ರ ಅಂತ ಹೇಳಿ ಬಂದು ಆಟ ಆಡ್ಸಿದೆ ಮಾವ. ನೀನು ತಪ್ಪು ತಿಳ್ಕೊಬೇಡ. ನಡಿ ಮಾವ ಮದುವೆ. ಸುಸು ಇಲ್ಲಿ ಮುತ್ತುಗಾರನ ಮನವೊಲಿ ಹಂಗ ಏನಾರೇ ಮಾಡ್ಬೇಕಲ್ಲ ಮತ್ತ. ಅಯ್ಯೋ ಮಾಡ್ಬೇಕಂತ ಕೇಳ್ತೀಯಲ್ಲೋ ನನ್ನ ಮನ್ಮತ. ನೀ ಮಾಡ್ತೀಯ ಅಂದ್ರೆ ನಾನು ಮಾಡ್ತೇನೆ. ನೀ ಯಾಕೆ ಚಿಂತೆ ಮಾಡ್ತೀಯ ಅಂತ. ಮತ್ತೆ ನೀವು ಹುರು ಬುಸ್ ಅಂದ್ರೆ ನಾವು ಬಿಡ್ತೇವೇನ? ಮತ್ತೆ ಎಬ್ಸೆ ಬಿಡ್ರಲ್ಲ. ಬತ್ತನ ಮಳಿ ಬೇಡ. ಏನಾಗತ್ತ? ನೆನಪು ಬರ್ತೈತಿ ಮನದಾಗ ಗುಳು ಗುಳು ಅನ್ನತೈತಿ. ಹೊಸ ಸ್ಟೈಲ್. ನೆನಪು ಬರ್ತೈತಿ ಮನದಾಗ ಚುಮ್ಮ ಚುಮ್ಮ ಆಗುತ್ತೈತಿ. ಯಾಡೋ ಮರಯ್ಯ.
ಸುಸು ಹೊಂಟ್ರೆ ಹೋ ಸುಸು